ಜಾಗ ಯಾರದು ಹೇಳಿ? ಮುಗಳಖೋಡದಲ್ಲಿ ಜಾಗಕ್ಕಾಗಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಮಧ್ಯೆ ವಾಗ್ವಾದ. ರಾಯಬಾಗ್ ತಾಲೂಕಿನ ಮುಗಳಖೋಡ್ ಪಟ್ಟಣದ ವಾರ್ಡ್ ಸಂಖ್ಯೆ 2ರಲ್ಲಿ ಒಂದು ಜಾಗದ ವಿಷಯವಾಗಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಮಧ್ಯ ತೀವ್ರ ವಾಗ್ವಾದ ಏರ್ಪಟ್ಟಿತು. ನೀವು ಟೌನ್ ಅಧಿಕಾರಿ, ನೀವು ಹೆಂಗ್ ಬಗೆಹರಿಸ್ತೀರಿ ಸಮಸ್ಯೆ ಬಗೆಹರಿಸಿ ಅವರು ಹೋಗ್ತಾರಲ್ಲ, ನಾವು ಹೋಗ್ತಾರಲ್ಲ, ನಾವು ನೀವು ಆಸ್ತಿ ಮಾಡಕ್ರಲ್ಲ. ಈಗ ಪರಿಶೀಲನೆ ಮಾಡಿ ನಾವು ಇದು ಮಾಡ್ತೀವಿ. ಅಲ್ಲಿ ತಕ ಬಂದ್ರಿ ಅದ ಅದಕ್ಕಿಂತ ಪೂರ್ವ ಏನೈತೆ ಪಂಚಾಯತಿ ಸರ್ ಅಲ್ಲಿ ತಕ ಕೆಲಸ ಬಂದ್ರಿ. ನೀವು ಹೇಳಲ್ಲ, ನಾ ಹೇಳಂಗಿಲ್ಲ. ನೀವು ನೋಡ್ರಿ ಗ್ರಾಮ ನೀವು ಟೌನ್ ಅಧಿಕಾರಿ ಇದ್ರಿ, ನೀವು ಟೌನ್ ಅಧಿಕಾರಿ, ನೀವು ಹೆಂಗ್ ಬಗೆಹರಿಸ್ತೀರಿ ಸಮಸ್ಯೆ ಬಗೆಹರಿಸಿ ನಿಮ್ಮನ್ನ ಕೇಳೋರಿ. ಅವರು ಹೋಗ್ತಾರಲ್ಲ, ನಾವು ಹೋಗ್ತಾರಲ್ಲ, ನಾವು ನೀವು ಆಸ್ತಿ ಮಾಡಕ್ರಲ್ಲ. ಈಗ ಬೆಳ್ಳಂಬೆಳಗ್ಗೆಯೇ ಹೋರಾಟಕ್ಕೆ ಸನ್ನದ್ಧರಾಗಿ ನಿಂತಿದ್ದ ಮಹಿಳಾ ಮಣಿಗಳು, ಇದು ಸರ್ಕಾರಿ ಗಾಯರಾಯಣ ಜಾಗ, ಈ ಜಾಗದಲ್ಲಿ ಯಾರು ಏನೇ ಮಾಡಿದ್ರೂ ನಾವು ಬಿಡೋದಿಲ್ಲ ಎಂದು ಜೋರಾಗಿ ಹೋರಾಟಕ್ಕಿಳಿದಿದ್ದರು. ಇನ್ನೂ ಇದು ನಮ್ಮ ಮಾಲ್ಕಿ ಭೂಮಿ, ಬೇಕಿದ್ದರೆ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಎನ್ನುವ ಗುಂಪು ಇನ್ನೊಂದು ಕಡೆ ತಮ್ಮ ವಾದವನ್ನು ಮಂಡಿಸುತ್ತಿತ್ತು. ಘಟನಾ ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಮುಖ್ಯ ಅಧಿಕಾರಿ ಕೆಲವು ಕ್ಷಣ ಯಾರಿಗೆ ಏನು ಹೇಳಬೇಕೆನ್ನುವುದು ತಿಳಿಯದಂತಾದರು. ಕೊನೆಗೆ ನೋಡೋಣ, ಪರಿಶೀಲನೆ ನಡೆಸೋಣ ಎಂದು ಭರವಸೆ ನೀಡಿದರು. ಆದರೆ ಇಷ್ಟಕ್ಕೆ ಮುಗಿಯದ ಈ ವಿವಾದ ಪುರಸಭೆ ಕಚೇರಿವರೆಗೂ ಬಂದು ತಲುಪಿತು. ಇಂದಿರಾ ಕ್ಯಾಂಟೀನ್ನಲ್ಲಿ ಮಧ್ಯಾಹ್ನದ ಭೋಜನ ಮಾಡಿಕೊಂಡ ಮಹಿಳೆಯರು ಹೋರಾಟಕ್ಕೆ ಸಣ್ಣದರಾಗಿ ರಾಯಬಾಗ್ ತಹಸೀಲ್ದಾರ್ ಅವರು ಭೇಟಿ ನೀಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವವರೆಗೂ ನಾವು ಇಲ್ಲಿಂದ ಏಳುವುದಿಲ್ಲ ಎಂದು ಹಠ ಹಿಡಿದರು. ಯಾರೋ ಕೆಲಸ ಮಾಡಿದ್ರೆ ದಾಖಲೆಗಳ ಪ್ರಕಾರ ಮಾಡ್ಬೇಕು. ದಾಖಲೆ ನೋಡಿದ್ರೆ ಇವ್ರಿಗೆ ಏನು ಮಾಡಕ್ ಬರಂಗಿಲ್ಲ. ನೀವು ಯಾವ ಅವ್ರಿಗೆ ಕೆಲಸ ಮಾಡ್ಬಾರ್ದು ಏನ್ ಮಾಡಿ ಯಾರು ಸ್ಟ್ಯಾಂಡ್ ಕೊಡ್ರಿ ಏನಾದ್ರು ಸ್ಟಡಿ ಮಾಡಿ ಇವ್ರು ಅದ ಜಾಗ ಹೋಗಿರ್ತಾರ. ಅವ್ರು ಫಸ್ಟ್ ಬಗ್ಗೆ ಉತ್ತರ ಕೊಡ್ತಾರೆ. ಯಾವ್ದು ನಾವು ಪುರಸಭೆ ಜಾಗತ್ತೋ ಅವ್ರ ಜಾಗ ಅದ ಜಾಗ ಮೇಲೆ ಹೋರಿ ಇವತ್ತಿಂದ ಏನಾದ್ರೆ ಒಂದು ಗೀತೆ ಏನಾದ್ರೆ ಅದರ ಚೀಫ್ ಆಫೀಸರ್ ಹೊಡಗಾರ ನೀವೇನು ತಿಳಿಯಾಕ ಹೋಗ್ಬೇಡ್ರಿ. ಅವ್ರು ಟೈಮ್ ಕೊಡೋರು ಒಂದು ಕೆಲಸ ಮಾಡ್ಬಿಡ್ತೇವ್ರು ಗಪ್ ಹೋಗ್ಯಾರ. ಅವ್ರು ಏನೋ ಒಂದು ಕನಸು ನೋಡ್ರಿ ಕಾಯ್ದೆ ತಗೊಂಡ್ಬರ್ತಾರ. ಕಾಯಿಗೆ ಯಾರ ಹೆಸರು ಅಂತ ಅವ್ರು ಹೇಳ್ತಾರ. ಏನ್ ಹೇಳ್ತಾರ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಸಂಪಾದಿಸಿದ ಕಾಗದ ಪತ್ರಗಳನ್ನು ಪರಿಶೀಲಿಸಿ 2 ದಿನಗಳಲ್ಲಿ ನಮಗೆ ಆ ಜಾಗದಲ್ಲಿ ಕೆಲಸ ಮಾಡಲು ಬಿಡಿ ಎನ್ನುವ ಗುಂಪು ಇನ್ನೊಂದು ಕಡೆ. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸ್ ಸಿಬ್ಬಂದಿ ಹಾಗೂ ಪುರಸಭೆ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ಏರ್ಪಟ್ಟಿತು. ಅದನ್ನು ಬಿಟ್ಟು ಇದನ್ನು ನೋಡು ಎನ್ನುವಂತಿತ್ತು. ಇದು ಸರ್ಕಾರಿ ಕಚೇರಿಯೋ ಸಂತೆ ಬಾಜಾರವೋ ಎನ್ನುವ ವಾತಾವರಣ ನಿರ್ಮಾಣವಾಗಿತ್ತು.
ಅಲ್ಲ ನೀವು ಮಾಡೋದು ತಪ್ಪಿಲ್ಲ, ನೀವು ಮಾಡೋದು ತಪ್ಪ. ಅಲ್ಲ ನೀವು ಮಾಡೋದು ತಪ್ಪಿಲ್ಲ ಸರ್. ಅಲ್ಲ ನೋಡಿ ಸರ್, ಸರ್ ಇಲ್ಲಿ ಮಾಡ್ಬೇಕಾದ್ರೆ ಚೀಫ್ ಆಫೀಸರ್ ಕೂಡ ಮೆಂಬರ್ ಕೊಂಡ್ಬಾರ್ದು. ಇವ್ರಿಗೆ ನಾವೇ ಕೆಲಸ ನಾವು ಜನಪ್ರತಿನಿಧಿ ನೀವು ಗಾಡಿ ಅವಶ್ಯಕತೆ ಇಲ್ಲ ನೋಡ್ರಿ. ನೀವ್ ನಿಮಗೇನ್ ರೈಟ್ ನೀವು ಬಂದ ಮಾಡಿ ಕೊನೆಗೆ ಪುರಸಭೆಗೆ ಆಗಮಿಸಿದ ಪುರಸಭೆ ಸದಸ್ಯ ರಮೇಶ್ ಯಡವನ್ನವರ 2 ಗುಂಪುಗಳಿಗೆ ಸಮಜಾಯಿಸಿ ಈ ಜಾಗದ ವಿಷಯವಾಗಿ ಮಂಗಳವಾರ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಕರೆದು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರೆಂದ ಮಹಿಳೆಯರು ತಮ್ಮ ಹೋರಾಟಕ್ಕೆ ವಿರಾಮ ಹೇಳಿದ್ದಾರೆ. ಈ ಕುರಿತು ಪುರಸಭೆ ಸದಸ್ಯ ರಮೇಶ್ ಯಡವನ್ನವರ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಮಹೇಂದ್ರ ಶೆಟ್ಟಿ ಮಾಹಿತಿ ನೀಡಿದ್ದಾರೆ. ಬೆಳಿಗ್ಗೆ ಒಂದು ಜಾಗದ ತಕರಾರು ನಡೆದಿತ್ತು. ಸುಮಾರು 8 ಗಂಟೆಯಿಂದ ಒಂದು 3-4 ತಾಸು ನಡೆದಿತ್ತು. ಏನಾಯಿತು ಅನ್ನೋದನ್ನು ಅವರು ಹೇಳಿರಲಿಲ್ಲ. ಈ ಕಡೆಯಿಂದ ವಾದ ವಿವಾದ ಗೊತ್ತಾಗಲಿಲ್ಲ. ಏನಾಯ್ತು ಸರ್ ಅದು? ಏನಿಲ್ಲ, ಜಾಗದ ಅವರ ನಾವು ತೊಗೊಂಡಿದ್ದು ಜಾಗ ನಾವು ಕಟ್ಟಡ ಮಾಡೋರು ಆ ಪಾರ್ಟಿ ಐತಿ. ನಮ್ದು ಗೈರಾನ್ ಜಾಗ ಐತಿ. ನಾವು 20 ವರ್ಷ ಹೋರಾಟ ಮಾಡ್ಕೊತ ಬಂದದ್ದು. ಈ ಜಾಗ ಅವ್ರು ತೊಗೊಂಡಿದ್ದಲ್ಲ, ನಮ್ಮ ಗೈರಾನ್ ಜಾಗ ಹೊಡ್ಕೋತಾರೋ, ನಮ್ಮ ಟಾಯ್ಲೆಟ್ ಕೆಡವತ್ತಾರ ಪಾರ್ಟಿ ಆ ಪಾರ್ಟಿ ಅದು ವಾದ ಇತ್ತು. ಈಗ ನಾವು ಎರಡು ಪಾರ್ಟಿನ ಕುಣಿಸಿ ಮಾತಾಡಿಸಿ ಚೀಫ್ ಆಫೀಸರ್ ಮುಂದೆ ಕುಣಿಸ್ಕೊಂಡು ಅದೇನೈತಿ ಪರಿಶೀಲನೆ ಮಾಡಿರಿ. ಒಂದು ವಾರ ಟೈಮಿಂಗ್ ತೊಗೊಂಡಿದ್ದು ನಾವು. ಅವ್ರ ಕಡೆನೂ ತೊಗೊಂಡಿದ್ದು, ಇವ್ರ ಕಡೆನೂ ತೊಗೊಂಡಿದ್ದು. ಇವರು ಸತ್ಯಾಗ್ರಹ ಕೂತಿದ್ದು, ಇವ್ರಿಗೂ ನಾವು ಮನವರಿಕೆ ಮಾಡಿಕೊಟ್ಟದ್ದು. ಇವತ್ತಿಗೆ 2 ದಿವಸಲೇ ಮಂಗಳವಾರ ಒಂದು ಮೀಟಿಂಗ್ ಕರೀತೆ ಚೀಫ್ ಆಫೀಸರ್ ಅವ್ರಿಗೂ ಹೇಳಿದ್ರು. ಮೀಟಿಂಗ್ ಕರೆದ್ರ ಒಳಗನ ಈಗ ನಮ್ದೊಂದು ಸರ್ವೆ, ಊರು ಸರ್ವೆ ಆಗೈತಿ. ಊರು ಸರ್ವೆದು ಈಗ ನಾಳೆ ಅದು ಮಷಿನ್ ತೊಗೊಂಬಂದ ಸರ್ವೆದಾರ ಗುರ್ತಾ ಮಾಡೋದು ಕಲ್ಲು. ಆದ ನಂತರ ಮ್ಯಾಪ್ ಸಿಗ್ತೈತಿ ನಮ್ಗೆ. ಮ್ಯಾಪ್ ಸಿಕ್ತಂದ್ರೆ ಗೌಟನ್ ಇತ್ತು, ಗೈರಾನ್ ಇತ್ತು, ಮಾಲ್ಕಿ ಇತ್ತು. ಅದನ್ನು ಪರಿಶೀಲನೆ ಮಾಡಿ ಈಗ ನಾವು ಚೀಫ್ ಆಫೀಸರ್ಗೆ ಏನಿದು 2 ದಿನದಾಗ ನಮ್ದು 1994 ಪಂಚಾಯತಿ ಎಂದಾಗೈತಿ. ಅಂದಿನಿಂದ ಇಂದಿನ ತನಕ ಯಾವ ಜಾಗ ಯಾರ ಹೆಸರಲ್ಲೇ ವರ್ಗಾವಣೆ ಆಯ್ತು, ಯಾರ ಕಡೆಯಿಂದ ತೊಗೊಂಡ್ರು, ಅದು ಮಾಲ್ಕಿ ಇತ್ತು, ನಮ್ಮ ಪಂಚಾಯತಿ ಜಾಗನ ಯಾರು ಉತ್ತಾರ ಮಾಡ್ಕೊಂಡಾರೋ ಅದನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿನಿ. ಅದನ್ನು ಪರಿಶೀಲನೆ ಮಾಡ್ಕೋತ ಅವರು ಯಾರು ಅವರು ಒಪ್ಕೊಂಡಾರು, ಇವರು ಒಪ್ಕೊಂಡಾರು. 2 ದಿವಸ ಟೈಮಿಂಗ್ ಮಾಡಿ ಅವ್ರನ್ನ ಸತ್ಯಾಗ್ರಹ ಚಳವಳಿ ಬಿಡಿಸಿ ಕಳಿಸಿದ್ರು. ಸರ್ ರಮೇಶ್ ಭೀಮಪ್ಪ ಯಡವನ್ನವರು ಪುರಸಭೆ ಸದಸ್ಯ. ಸರ್ ಏನಿದು ಗಲಾಟೆ ಬೆಳಗ್ಗೆಯಿಂದ ಸಾರ್ವಜನಿಕರ ಅಲ್ಲಿ ಟಾಯ್ಲೆಟ್ ಐತಿ ಮತ್ತು ಇದು ಗಾಡಿ ಐತಿ ಅಂತಂದು ಹಿಂಗೆ ಹೇಳಿ ನಮ್ಗೆ ನಿನ್ನೆ ಅರ್ಜಿ ಕೊಟ್ಟಿದ್ರೆ ಹೇಳಿ ಸರ್ ಅದು ಇದು ಸಾರ್ವಜನಿಕ ಶೌಚಾಲಯ ಮತ್ತು ವಾರ್ಡ್ ಸಂಖ್ಯೆ ಹೇಳ್ರಿ. ಹಾಂ ಅದೈತಿ ರೀ. ಅದೈತಿ ನಂತರ ಇವ್ರನ್ನೂ ನಾವು ಜಾಗದವ್ರನ್ನೂ ಕರೆಸಿ ಈಗೆಲ್ಲ ನಮ್ಮಲ್ಲಿ ಏನು ಡಾಕ್ಯುಮೆಂಟ್ಸ್ ಐತಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದು ಸರಿಪಡಿಸ್ತೀವಿ. ಸಮಸ್ಯೆ ಯಾಕೆ ಇಷ್ಟು ಉದ್ಭವವಾಗಿ ಇಷ್ಟು ಗಲಾಟೆ, ಇಷ್ಟು ವಾದ ವಿವಾದಗಳು ಯಾಕೆ? ಅದು ಪೈಲೇದ ಹಳಿ ಟಾಯ್ಲೆಟ್ ಮತ್ತು ಗಾಡಿ ಕಟ್ಟಿದ್ದ ಹಿಂಗೆ ಐತಿ. ಗಾಡಿ ಕಟ್ಟಿದ್ದ ಇದು ಮಾಡ್ಯಾರ ಅಷ್ಟೇ. ನೀವು ಇದಕ್ಕೇನು ಪರಿಹಾರ ಕಂಡುಕೊಳ್ಬೇಕಿನ್ನೂ ಮಹಿಳೆಯರು ಕೂತಾರು ಮತ್ತು ಅವ್ರು ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ಟವ್ರು ಅದಾರು,
ಪೊಲೀಸ್ ಸಿಬ್ಬಂದಿ ಇದಕ್ಕೆ ಕೊನೆ ಯಾವಾಗ ಸರ್ ಈಗ ನಾವು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡೇ ಮುಂದಿನ ಕ್ರಮ ಕೈಗೊಳ್ತೀವಿ. ಇದನ್ನ ಅವರು ರೈಟಿಂಗ್ದಾಗ ಕೊಡುತ್ತೆ ಇವರು ಹೇಳ್ತಾ ಇದ್ದಾರೆ, ಅವರು ಹೇಳ್ತಾರೆ ಏನು ನೀವು ಮಾಡ್ತಿರ್ತಾರೆ. ಈಗ ಅದಕ್ಕಾಗಿ ಒಂದು ವಾರ ನಾವು ಟೈಮಿಂಗ್ ಮಾಡಿದ್ರು, ಅದ್ರ ಪ್ರಕಾರ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದೇ ರೀತಿ ಗಲಾಟೆ ಮುಂದುವರೆದ್ರೆ ಏನು ಕ್ರಮ ಕೈಗೊಳ್ತೀವಿ ಸರ್? ಅದೇ ಹೇಳ್ತಿರ್ಲಿ. ಇದೇ ರೀತಿ ವಾಗ್ವಾದಗಳು ಏನೋ ಘಟನೆ ನಡೀತಂದ್ರೆ ಇಲ್ಲ ಅದನ್ನು ಮುಂದೆ ಅವ್ರೇನು ಮುಂದಿನ ಅಧಿಕಾರಿಗಳಿಗೆ ಅವ್ರೇನು ಇದು ಮಾಡ್ತಾರೆ ನೀವೇನು ಮಾಡ್ತೀರಿ ಸರ್? ಇದನ್ನ ನನಗಿನ ಶಮನ ಮಾಡಬೇಕಾದ್ರೆ ನೀವೇನು ಕ್ರಮ ಈಗ ನಾವು ಈಗ ಹೇಳಿದ್ರು ಅವ್ರಿಗೆ. ಹಾಂ, ಅವ್ರಿಗೆ ಹೇಳಿದ್ರಿ ಒಂದು 7 ದಿವಸ ಟೈಮಿಂಗ್ ಬೇಡಿದ್ದು, ಅದ್ರೊಳಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಈಗ ಪರಿಹಾರ ಮಾಡ್ಕೊತ. ತಮ್ಮ ಹೆಸರು ಸರ್? ನನ್ನ ಹೆಸರು ಮಹೇಂದ್ರ ಪವಾಡಿ ಶೆಟ್ಟಿ, ಚೀಫ್ ಆಫೀಸರ್. ಪಂಚ್ ನ್ಯೂಸ್ಗಾಗಿ ಮುಗಳಖೋಡದಿಂದ ಸಂಜೀವ ಬ್ಯಾಕಡೆ.